ನಮಸ್ಕಾರ. 2014 ಭಾರತೀಯ ರಾಜಕಾರಣ ಇನ್ನೊಂದು ಮಗ್ಗುಲಿಗೆ ತಿರುಗಿದ ಸಂದರ್ಭ. ಆಗಿನ ನೆರೇಟಿವ್ಸ್ಗಳು ಬೇರೆ ರೀತಿಯಾಗಿತ್ತು. ಆಗ ಕೇಳಿ ಬಂದದ್ದು 2014 ನಂತರ ಕೇಳಿ ಬಂದದ್ದು ಕಾಂಗ್ರೆಸ್ ಮುಕ್ತ ಭಾರತ್. ಇದು ಮೋದಿಯವರ ಘೋಷಣೆ, ಇದು ಅಮಿತ್ ಶಾ ಅವರ ಘೋಷಣೆ, ಮೋಹನ್ ಭಾಗವತ್ ಅವರ ಘೋಷಣೆ, ಸಂಘ ಪರಿವಾರದ ಘೋಷಣೆ, ಬಜರಂಗ ದಳದ ಘೋಷಣೆ. ಇವರ ಎಲ್ಲರ ಮೂಲ ಉದ್ದೇಶ ಈ ದೇಶದಲ್ಲಿ ಕಾಂಗ್ರೆಸ್ ಇರಕೂಡದು, ಕಾಂಗ್ರೆಸ್ ಮುಕ್ತವಾಗಬೇಕು. ಕಾಂಗ್ರೆಸ್ ಮುಕ್ತವಾಗಬೇಕು ಅಂತಂದ್ರೆ ಅದರ ಅರ್ಥ ಏನು ಅಂದ್ರೆ ಪ್ರತಿಪಕ್ಷ ಅನ್ನುವುದು ಈ ದೇಶದಲ್ಲಿ ಇರಕೂಡದು. ಪ್ರತಿಪಕ್ಷ ಇರೋದು ಕೂಡುದು ಅಂದ್ರೆ ವಿರೋಧಿಸುವವರನ್ನ ಸಂಪೂರ್ಣವಾಗಿ ಮುಗಿಸ್ಬೇಕು. ಯಾರು ಪ್ರಶ್ನೆ ಕೇಳ್ತಾರೆ, ಪ್ರಶ್ನೆ ಕೇಳುವವರ ನಾಲಿಗೆ ಇರ್ಕೂಡದು. ಯಾರು ಭಟ್ಟಂಗಿಗಳಾಗಿರ್ತಾರೆ, ಇರ್ತಾರೆ, ಅವ್ರು ಮಾತ್ರ ಇರಬೇಕು. ಇಡೀ ದೇಶದ ರಾಜಕಾರಣವನ್ನ ಒಂದೇ ಪಕ್ಷದ ರಾಜಕಾರಣವಾಗಿ ಪರಿವರ್ತಿಸುವ ಒಂದು ಯತ್ನ. ಆ ಯತ್ನದ ಕಾರಣದಿಂದಾಗಿದೆ ಕಾಂಗ್ರೆಸ್ ಮುಕ್ತ ಭಾರತ್ ಅನ್ನುವ ಘೋಷಣೆಯನ್ನ ಮೋದಿ ಅಮಿತ್ ಶಾ ಎತ್ಕೊಂಡದ್ದು. ಅದಾದ ಮೇಲೆ ಅವರು ಈ ಕಾಂಗ್ರೆಸ್ ಮುಕ್ತ ಭಾರತವನ್ನ ಸಾಧಿಸುವುದಕ್ಕಾಗಿ ಮತ್ತು ಏಕಪಕ್ಷ ರಾಜಕೀಯ ವ್ಯವಸ್ಥೆಯನ್ನ ತರುವುದಕ್ಕಾಗಿ ಯತ್ನವನ್ನ ಪ್ರಾರಂಭಿಸಿದರು. ಅದರ ಮೊದಲ ಭಾಗವಾಗಿ ಕಾಂಗ್ರೆಸ್ ಅನ್ನ ಖಳನಾಯಕನನ್ನಾಗಿ ಪ್ರತಿಬಿಂಬಿಸುವುದು ಅದು ಪ್ರಾರಂಭ ಆಯಿತು. ಕಾಂಗ್ರೆಸ್ ಖಳನಾಯಕನಾಗಿ ಮಾಡುವುದಕ್ಕಾಗಿ ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಇಮೇಜ್ ಅನ್ನ ಸಂಪೂರ್ಣವಾಗಿ ನಾಶಪಡಿಸಬೇಕು. ಆ ಯತ್ನವನ್ನ ಸಂಘ ಪರಿವಾರ ಮೋದಿ ಕಂಪನಿ ಮಾಡ್ತಾ ಬಂತು. ಸತ್ಯದ ಎದೆಯ ಮೇಲೆ ಒದ್ದ ಹಾಗೆ ಸುಳ್ಳುಗಳ ಪ್ರಚಾರ ಪ್ರಾರಂಭ ಆಯಿತು. ದೇಶಕ್ಕೆ ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ ಹಣ ಇಲ್ಲ, ಅಭಿವೃದ್ಧಿ ಅಂತ ಒಂದು ಸ್ಥಿತಿಯಲ್ಲಿ ಇಡೀ ಭಾರತವನ್ನ ಇನ್ನೊಂದು ಎತ್ತರಕ್ಕೆ ಕೊಂಡೊಯ್ದಂತಹ ಜವಾಹರ್ಲಾಲ್ ನೆಹರು ಅವರನ್ನ ಅವರ ಇಮೇಜ್ ಅನ್ನ ನಾಶಪಡಿಸುವುದಕ್ಕೆ ಬೇರೆ ಬೇರೆ ಅಸ್ತ್ರಗಳನ್ನ ಬಳಸಲಾಯಿತು. ಕಾಂಗ್ರೆಸ್ ಒಳಗಡೆಯಿಂದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರನ್ನ ಬಿಜೆಪಿ ಹೈಜಾಕ್ ಮಾಡೋದು ಪ್ರಾರಂಭ ಮಾಡಿತು. ಸೆಕೆಂಡ್ ಥಿಂಗ್, ಕಾಂಗ್ರೆಸ್ ಪಕ್ಷದಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಕೆಲವರಿಗಿದ್ದ ವಿರೋಧ, ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಬಗ್ಗೆ ಇದ್ದ ರಿಸರ್ವೇಶನ್, ಇದನ್ನ ಬಳಸಿಕೊಂಡು ಅಂಬೇಡ್ಕರ್ ಮಹಾನ್ ಕಾಂಗ್ರೆಸ್ ವಿರೋಧಿಯಾಗಿದ್ದರು ಅಂತ ಪ್ರತಿಬಿಂಬಿಸ್ತಾ ಅಲ್ಲೂ ಕೂಡ ಕಾಂಗ್ರೆಸ್ನ ಚಾರಿತ್ರ್ಯವಾದ ಪ್ರಾರಂಭ ಆಯಿತು. ಇದು ಒಂದು ಹಂತ. ಎರಡನೇ ಹಂತ, ಪ್ರತಿಪಕ್ಷ ಎಸ್ಪೆಷಲಿ ಕಾಂಗ್ರೆಸ್ ಇಲ್ಲದ ರಾಜಕೀಯ ವ್ಯವಸ್ಥೆ ಬರಬೇಕು ಅನ್ನುವ ಕಾರಣದಕ್ಕಾಗಿ ಇಡಿ ಬಳಕೆ ಪ್ರಾರಂಭ ಆಯಿತು. ಇನ್ಕಮ್ ಟ್ಯಾಕ್ಸ್ ಬಹಳ ಮೊದಲಿಂದನೇ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡೋದು ಎಲ್ಲ ಇತ್ತು. ಇಡಿ ಈ ದೇಶದಲ್ಲಿ ಪ್ರಾರಂಭ ಆಗಿದ್ದು ಜಾರಿ ನಿರ್ದೇಶನಾಲಯ ಅಂತ ನಾವೇನಂತೀವಿ. ಇಡಿ ಪ್ರಾರಂಭ ಆಗಿದ್ದು ಮನಿ ಲಾಂಡ್ರಿಂಗ್ ಅನ್ನ ಅಂಥ ಪ್ರಕರಣ ಹ್ಯಾಂಡಲ್ ಮಾಡೋದಕ್ಕೆ. ಇವರು ಎಲ್ಲವನ್ನ ಮನಿ ಲಾಂಡ್ರಿಂಗ್ ಜೋಡಿಸಿ ಇಡಿಯನ್ನ ಬಳಸ್ಕೊಳ್ತಾ ಪ್ರತಿಪಕ್ಷದ ಒಬ್ಬೊಬ್ಬರೇ ನಾಯಕರನ್ನ ಎತ್ತಾಕಿ ಜೈಲಿಗೆ ಕಳಿಸೋದು ಪ್ರಾರಂಭ ಮಾಡಿದ್ರು. ಆ ಮೂಲಕ ಈ ದೇಶದ ಪ್ರತಿಪಕ್ಷಗಳೆಲ್ಲವೂ ಕೂಡ ಅವರು ಭ್ರಷ್ಟಾಚಾರಿಗಳು, ಅವರೆಲ್ಲರೂ ಭ್ರಷ್ಟರು. ಸೋನಿಯಾ ಭ್ರಷ್ಟರು, ರಾಹುಲ್ ಭ್ರಷ್ಟರು, ಕೇಜ್ರಿವಾಲ್ ಭ್ರಷ್ಟರು. ಇಡೀ ವ್ಯವಸ್ಥೆ ನಾವು ಪ್ರಾಮಾಣಿಕರು ಅಂತ ತೋರಿಸುವುದಕ್ಕಾಗಿ ನಮ್ಮ ವಿರೋಧಿಗಳನ್ನ ಭ್ರಷ್ಟರು ಅಂತ ಹಣೆಪಟ್ಟಿ ಹಚ್ಚಿ ಅವ್ರನ್ನ ಒಳಗಾಕೋದು ಪ್ರತಿದಿನ. ಯಾಕಂದ್ರೆ ಜಗತ್ತಿನಲ್ಲಿ ಈ ಸುಳ್ಳು ಅನ್ನೋದು ಇರುತ್ತಲ್ಲ, ಆ ಸುಳ್ಳು ಸದಾ ಹೇಳ್ತಾ ಹೋದ್ರೆ ಜನ ಸತ್ಯ ಇರಬಹುದು ಅಂತಾರೆ. ಪ್ರತಿದಿನ ಒಬ್ಬರಲ್ಲ ಒಬ್ಬ ಪ್ರತಿಪಕ್ಷದ ನಾಯಕನನ್ನ ಎತ್ಕೊಂಡು ಹೋಗಿ ಅವನ ಇಡಿ ತಗೊಂಡೋಗಿ ಜೈಲಿ ಹಾಕೋದು, ಇದು ಪ್ರಾರಂಭ ಆಯ್ತು. ಸಾವಿರಾರು ಜನ ನಾಯಕರುಗಳು ಇಡಿ ಬಲೆಗೆ ಸಿಕ್ಕೊಂಡ್ರು. ಆದ್ರೆ ಅದರಲ್ಲಿ ಯಾವ ಪ್ರಕರಣ ಕೂಡ ಒಂದು ತಾರ್ಕಿಕ ಹಂತ್ಯಕ್ಕೆ ಹೋಗಿಲ್ಲ ಅನ್ನೋದೆಲ್ಲ ಗಮನಿಸಿ. ಅಂದ್ರೆ ಇಡಿ ಪ್ರಕರಣಗಳ ಯಶಸ್ಸಿನ ಪ್ರಮಾಣ ಏನಿದೆ ಅದು ಬಹಳ ಕಡಿಮೆ. ಅಂದ್ರೆ ರಾಜಕೀಯ ಉದ್ದೇಶಕ್ಕಾಗಿ ಇದನ್ನ ಬಳಸ್ಕೊತಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾದ್ದು. ಪ್ರತಿಪಕ್ಷಗಳ ಒಬ್ಬೊಬ್ಬರೇ ನಾಯಕನ ಕಳಿಸ್ತಾ ಅವರನ್ನ
ಹೆದರಿಸುವ ಯತ್ನ ಪ್ರಾರಂಭ ಆಯಿತು. ಈ ನಡುವೆ ಕಾಂಗ್ರೆಸ್ ಕೂಡ ರಾಹುಲ್ ಗಾಂಧಿ ಅವರ ಭಾರತ್ ಯಾತ್ರಾದ ನಂತರ, ಭಾರತ್ ಜೋಡೋ ಯಾತ್ರಾದ ನಂತರ ಕಾಂಗ್ರೆಸ್ಸಿಗೆ ಪುನಶ್ಚೇತನ ಬರೋದು ಪ್ರಾರಂಭ ಆಯಿತು. ಈ ನಡುವೆ 2014ರಿಂದ ಈ ಕಡೆ ಒಂದೊಂದೇ ಆಗಾಗ ಈ ನ್ಯಾಷನಲ್ ಹೆರಾಲ್ಡ್ ಪ್ರಕರಣವನ್ನ ಎತ್ತದು. ಸೊ ಇದರಲ್ಲಿ ಸೋನಿಯಾ ರಾಹುಲ್ ಗಾಂಧಿ ಹಣ ಹೊಡೆದಿದ್ದಾರೆ ಅಂತ ಪ್ರತಿಬಿಂಬಿಸೋಕೆ ನೋಡೋದು. ಬಹಳ ಸರಳವಾದ ಒಂದು ಪ್ರಕರಣವನ್ನ ಕಾಂಪ್ಲಿಕೇಟ್ ಮಾಡ್ತಾ ಹೋಗೋದು ಮತ್ತು ಅವರು ತಪ್ಪಿತಸ್ಥರು ಅಂತ. ನ್ಯಾಷನಲ್ ಹೆರಾಲ್ಡ್ ನೆಹರು ಪ್ರಾರಂಭಿಸಿದ ಪತ್ರಿಕೆಯಾಗಿತ್ತು, ಗೊತ್ತಿದೆ. ಆ ಪತ್ರಿಕೆ ನಡೀತಾ ಇರಲಿಲ್ಲ. ಮೊದಲ ಸಂದರ್ಭಗಳಲ್ಲಿ ಚೆನ್ನಾಗಿತ್ತು, ನಂತರ ಸ್ಲೋಲಿ ಅದರ ಟ್ರಸ್ಟ್ ಅದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಶೇರ್ಗಳು ಆ ಕಡೆ ಮಾರಾಟ ಎಲ್ಲ ಆಗಿದೆ. ಸರಿ ಅದು. ಸೊ ಅದು ಕಾನೂನು ವಿರುದ್ಧವಾಗಾದ್ರೆ ಸೋನಿಯಾ ರಾಹುಲ್ ಎಲ್ಲರನ್ನೂ ಒಳಗಾಕಿ, ನೋ ಇಶ್ಯೂ ಅಬೌಟ್ ದ್ಯಾಟ್. ಆದ್ರೆ ತಪ್ಪಿತಸ್ಥರು ಅವರು ಹೌದೋ ಅಲ್ವೋ ಅನ್ನೋದಕ್ಕಿಂತ ಮೊದಲು ಒಂದು ಬೆದರಿಕೆಯ ವಾತಾವರಣವನ್ನು ಸೃಷ್ಟಿಸೋದು. ಹೆದರ್ಬೇಕು ಅವರು. ಈಗ ಮುಂದೆ ಬಿಹಾರ್ ಚುನಾವಣೆ ಬರ್ತಾ ಇದೆ. ಈ ಚುನಾವಣೆ ಬರುವ ಸಂದರ್ಭದಲ್ಲೆಲ್ಲ ನ್ಯಾಷನಲ್ ಹೆರಾಲ್ಡ್ ಪ್ರಕರಣವನ್ನು ಎತ್ತದು. ಇಡೀ ಇದಕ್ಕಿದ್ದಾಗ ಅವ್ರು ಕರ್ಕೊಂಡು ಹೋಗ್ಬಿಟ್ಟು ತಾಸುಗಟ್ಲೆ ಕೂತ್ಕೊಂಡು ಡ್ರಿಲ್ ಮಾಡೋದು. ಅದು ಈ ಗೋಧಿ ಮೀಡಿಯಾ ಇದೆಯಲ್ಲ, ಆ ಮೀಡಿಯಾ ಅದನ್ನು ತೆಗೆದುಕೊಂಡು ಸತತವಾಗಿ ಹಾಕ್ತಾ ಹೋಗೋದು. ಕಾಂಗ್ರೆಸ್ನ ನಾಯಕರುಗಳ ಇಮೇಜ್ ಅನ್ನ ನಾಶಪಡಿಸೋದು. ಅದನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗೋದು ಇಲ್ಲ ಅದು. ಯಾಕೆಂದ್ರೆ ಇದೆಲ್ಲ ಮಾಡಿ ಅವ್ರೇನಾದ್ರೂ ಸೋನಿಯಾ ರಾಹುಲ್ರನ್ನ ಹೊರಗೆ ಹಾಕೋದಕ್ಕೆ ಹೋದ್ರೆ ಆಗ ಕಾಂಗ್ರೆಸ್ ಕಾರ್ಯಕರ್ತರು ಎದ್ದು ನಿಲ್ತಾರೆ ಮತ್ತು ಅವರ ಬಗ್ಗೆ ಒಂದು ಸಿಂಪತಿ ಉಂಟಾಗ್ಬಿಟ್ಟು ಬಿಜೆಪಿ ಸರ್ಕಾರದ ವಿರುದ್ಧವೇ ಒಂದು ಜನಾಂದೋಲನ ಹುಟ್ಟುಬಿಡ್ಬೋದು. ಆ ಭಯ ಸನ್ಮಾನ್ಯ ಪ್ರಧಾನಿ ಅವರಿಗೆ. ಆದ್ರಿಂದ ಒಂದು ಹೆದರಿಸುವುದಕ್ಕೆ, ಭಯ ಹುಟ್ಟಿಸುವುದಕ್ಕೆ ಈ ಪ್ರಕರಣವನ್ನು ಬಳಸ್ತಾ ಹೋಗೋದು. ಆಗಾಗ ಕರೆಸೋದು, ಬೆಳಗ್ಗೆ ಸಂಜೆವರೆಗೆ ಕೂಡಿಸೋದು, ಬೇರೆ ಕೆಲಸ ಮಾಡೋಕ್ಕಾಗಬಾರ್ದು, ಸಂಜೆವರೆಗೆ ಕೂಡಿಸೋದು, ಒಂದಿಷ್ಟು ಪ್ರಶ್ನೆ ಕೇಳೋದು, ಉತ್ತರ ಪಡ್ಕೊಳ್ಳೋದು, ಮರುದಿವಸ ಮತ್ತೆ ಈ 4 ದಿವಸ ಬಿಟ್ಟು ಮತ್ತೆ ಕರೆಯೋದು. ಅಂದ್ರೆ ಬೆದರಿಕೆ ಮತ್ತು ಹ್ಯುಮಿಲಿಯೇಷನ್ ಏನಿದೆಯಲ್ಲ, ಅದನ್ನ ಪ್ರತಿಪಕ್ಷಗಳು ನೀಡ್ತಾ ಅವ್ರು ಸಾಕಪ್ಪ, ನಮ್ಗೆ ಸಾಕು, ಜೀವನ ಸಾಕಪ್ಪ, ಇದು ನನಗೆ ಬೇಡಪ್ಪ, ನಾನು ಓಡೋಗ್ಬಿಡ್ತೀನಿ ಅನ್ಸ್ಬೇಕು ಅವರಿಗೆ. ಅಲ್ಲಿವರೆಗೆ ಅವರ ಮೇಲೆ ಒತ್ತಡ ಹಾಕುವ ಕ್ರಿಯಾಲಿಟಿ ಅಂತ, ಪ್ರಭುತ್ವದ ಕ್ರಿಯಾಲಿಟಿ, ಪ್ರಭುತ್ವದ ಕ್ರೌರ್ಯ, ಸಂಘ ಪರಿವಾರ ಇವರೆಲ್ಲರ ಸೇರಿದ ಈ ಕ್ರೌರ್ಯ, ಭಯ ಹುಟ್ಟಿಸುವುದೇನಿದೆ, ಈ ಭಯ ಹುಟ್ಟಿಸುವುದೇ ಈ ಬಲಪಂಥೀಯ ರಾಜಕಾರಣಿಗಳ ಮೂಲ ಕೆಲಸ. ಅವರು ಭಯವನ್ನ ಹುಟ್ಟಿಸ್ತಾ ಎಂಜಾಯ್ ಮಾಡ್ತಾ ಹೋಗ್ತಾರೆ. ಅವರು ತಾವು ಹುಟ್ಟಿಸಿದ ಭಯವೇ ಅವರಿಗೆ ಒಂದು ಎಂಜಾಯ್ಮೆಂಟ್ ಆಗ್ತಾ ಹೋಗುತ್ತೆ ಬಹಳಷ್ಟು ಸಂದರ್ಭದಲ್ಲಿ. ಯಾಕಂದ್ರೆ ಈ ಸಂಘ ಪರಿವಾರದ ಇತಿಹಾಸದಲ್ಲೂ ಭಯ ಮತ್ತು ಹತ್ಯಾ ರಾಜಕಾರಣ ಏನಿದೆ ಅದು ಸ್ವಾತಂತ್ರ್ಯ ಸಿಗುವ ಸಂದರ್ಭದಲ್ಲೇ ಪ್ರಾರಂಭ ಆಗೋಗಿತ್ತು. ಭಯ ಮತ್ತು ಹತ್ಯಾ ರಾಜಕಾರಣ. ಈ ಭಯ ಹತ್ಯಾ ರಾಜಕಾರಣದ ಕಾರಣದಿಂದಲೇ ನಾವು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರನ್ನ ಕಳ್ಕೊಂಡ್ವಿ. ವಿಶ್ವ ಗಾಂಧೀಜಿಗವರೆಗೆ ಹಬ್ಬಲಿಸ್ತಾ ಇತ್ತು. ವಿಶ್ವ ಗಾಂಧೀಜಿಯವರ ತತ್ವವಾದ ಅಹಿಂಸೆ ಏನಿದೆ, ಆ ಅಹಿಂಸೆ ತಮ್ಮ ದೇಶದ ಮೂಲ ಸೆಲೆಯಾಗಬೇಕು ಅಂತ ಬಹಳಷ್ಟು ದೇಶಗಳು ಆಸೆ ಪಡ್ತಿದ್ವು. ವಿಶ್ವದ ಹಲವು ರಾಷ್ಟ್ರಗಳ ಗಾಂಧಿ ಪ್ರತಿಮೆಗಳನ್ನ ಹಾಕಲಾಗ್ತದೆ. ಆದ್ರೆ ಇಂಡಿಯಾದಲ್ಲಿ ಈ ಗಾಂಧಿ ಪ್ರತಿಮೆ ಏನಿದೆಯಲ್ಲ, ಈ ಪ್ರತಿಮೆಯನ್ನ ಕೆಡವಿ ಧ್ವಂಸಗೊಳಿಸಿ ಅಲ್ಲಿ ಗೋಡ್ಸೆ ಪ್ರತಿಮೆಯನ್ನ ಕೂಡಿಸುವಂತದ್ದು ಆ ಕೆಲಸ ಪ್ರಾರಂಭ ಆಗೋಯ್ತು. 2014 ಗಾಂಧಿ ಜಯಂತಿಯ ದಿನ ಬಿಜೆಪಿ MP ಆದವರು ಮತ್ತೊಬ್ಬರು ಇನ್ನೊಬ್ಬರು ಗಾಂಧಿ ಫೋಟೋ ಇಟ್ಟು ಅದಕ್ಕೆ ರಿವಾಲ್ವರ್ ನಿಂದ ಗುಂಡು ಹೊಡೆದು ಎಂಜಾಯ್ ಮಾಡ್ತಿದ್ರು. ಈ ಕ್ರೌರ್ಯವನ್ನ ನೋಡಿ ರಾಷ್ಟ್ರಪಿತ, ನೀವು ಭಿನ್ನಾಭಿಪ್ರಾಯ ಇರ್ಬೋದು, ಬಹಳ ಜನರ ಬಗ್ಗೆ ನಮಗೆ ಭಿನ್ನಾಭಿಪ್ರಾಯ ಇರುತ್ತೆ, ನಮ್ಮ ಬಗ್ಗೆ ನಮಗೆ ಭಿನ್ನಾಭಿಪ್ರಾಯ ಇರುತ್ತೆ. ಭಿನ್ನಾಭಿಪ್ರಾಯ ಇರುತ್ತೆ ಅನ್ನೋದನ್ನ ಯಾರು ಅದನ್ನ ಈ ರೀತಿ ಹಿಂಸೆ ಮೂಲಕ ತಮ್ಮ ಭಿನ್ನಾಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೋ ಅವರು ಜನತಂತ್ರ ವಿರೋಧಿಗಳು, ಹಿಂಸಾವಾದಿಗಳು, ಉಗ್ರಗಾಮಿಗಳು, ಭಯೋತ್ಪಾದಕರು ಆಗ್ತಾರೆ. ಇಂತಹ ಒಂದು ಭಯೋತ್ಪಾದಕ ಮನಸ್ಥಿತಿಯನ್ನ ದೇಶದ ಒಳಗಡೆ ತಂದು ಭಯ ಹುಟ್ಟಿಸುವ ಕೆಲಸವನ್ನ ಪ್ರಾರಂಭ ಮಾಡಲಾಯಿತು. ಇದರ ಭಾಗವಾಗಿನೇ ಕಾಂಗ್ರೆಸ್ನ ಭಯ ಹುಟ್ಟಿಸುವಂತಹದ್ದು. ರಾಜ್ಯಗಳಲ್ಲಿ ಕಾಂಗ್ರೆಸ್ ನಾಯಕರುಗಳನ್ನ ಹುಡುಕಿ ಅವ್ರ ಮೇಲೆ ಇಡಿ ದಾಳಿ ಮಾಡೋದು, ಇಡಿ ಎತ್ತಾಕೊಂಡು ಹೋಗೋದು, ಇನ್ಕಮ್ ಟ್ಯಾಕ್ಸ್ ಎತ್ತಾಕೊಂಡು ಹೋಗೋದು. ಆದರೆ ನೋಡಿದವರಿಗೆ
ಬಿಜೆಪಿಯಲ್ಲಿ ಯಾರು ಭ್ರಷ್ಟರೇ ಇಲ್ಲ. ಬಿಜೆಪಿಯಲ್ಲಿ ಇರುವವರೆಲ್ಲ ಅಪ್ಪಟ ಪ್ರಾಮಾಣಿಕರು. ಕಳ್ಳರು, ಸುಳ್ರು, ಅಯೋಗ್ಯರು, ಕಾಸು ಹೊಡೆಯುವವರು, ತಾಯಿಗಂಡರು ಎಲ್ಲ ಕಾಂಗ್ರೆಸ್ ನಲ್ಲಿದ್ದಾರೆ. ಇಂಥ ವಾತಾವರಣವನ್ನು ಸೃಷ್ಟಿಸೋದು, ಈ ವಾತಾವರಣವನ್ನು ಸೃಷ್ಟಿಸುವ ಮೂಲಕ ತಮ್ಮ ರಾಜಕೀಯವಾದ ನಡೆ ಇರುತ್ತಲ್ಲ, ಆ ನಡೆಯನ್ನ ಸೃಷ್ಟಿಸುವಂತಹದ್ದು. ಈ ಮೂಲಕ ಈ ದೇಶದಲ್ಲಿ ಭ್ರಷ್ಟಾಚಾರಗಳನ್ನ ನಿರ್ಮೂಲನೆ ಮಾಡುವುದಕ್ಕೆ ನಾವು ಹುಟ್ಟಿದ್ದೇವೆ. ಈ ದೇಶದ 300 ಕೋಟಿಗೂ ಹೆಚ್ಚು ದೇವರುಗಳು ನಮ್ಮನ್ನು ಕಳಿಸಿದ್ದಾರೆ ಬಿಜೆಪಿ ಅವರನ್ನು. ನಾವು ಈ ಸಮಾಜವನ್ನ ಸರಿಪಡಿಸೋದಕ್ಕೆ ಬಂದಿದ್ದೀವಿ. ನಮ್ಗೆ ಯಾವುದೇ ಆಸೆ ಇಲ್ಲ, ನಮ್ಗೆ ಯಾವ ಆಸೆನೂ ಇಲ್ಲ. ನಾವು ಸಂಘ ಪರಿವಾರದ ಕಾರ್ಯಕರ್ತರು. ಸದಾ ವತ್ಸಲೆ ಮಾತೃಭೂಮಿ ಅಂತ ಹೇಳೋರು ನಾವು. ಈ ಮಾತೃಭೂಮಿ ನಾವು ಬಹಳ ಮುಖ್ಯವಾದ್ದು. ಆದರೆ ಈ ಮಾತೃಭೂಮಿಯಲ್ಲೂ ಮಣ್ಣು ಮಾತ್ರ ಮುಖ್ಯ, ಅಲ್ಲಿ ಜನ ನಮಗೆ ಮುಖ್ಯ ಅಲ್ಲ. ಜನರಿಲ್ಲದ ಮಣ್ಣು, ಈ ಜನರಿಲ್ಲದೆ ಮಣ್ಣನ್ನ ಪ್ರೀತಿಸೋದಿರುತ್ತಲ್ಲ, ಅವ್ರು ರಿಯಲ್ ಎಸ್ಟೇಟ್ ಏಜೆಂಟ್. ಸೊ ಇಂತಹ ರಿಯಲ್ ಎಸ್ಟೇಟ್ ಏಜೆಂಟ್ಗಳಿಗೆ ಸೇರ್ಕೊಂಡು ಕಾಂಗ್ರೆಸ್ ಅನ್ನ ಭ್ರಷ್ಟರು ಅಂತ ಪ್ರತಿಬಿಂಬಿಸೋದಕ್ಕೆ ಪ್ರಾರಂಭ ಮಾಡಿಸಿದ್ರು. ಮಾಡಿ ಈಗ ಫಾರ್ ಎಕ್ಸಾಂಪಲ್ ಯು ಟೇಕ್ ರಾಬರ್ಟ್ ವಾದ್ರಾ ಪ್ರಕರಣ. 20 ವರ್ಷದಿಂದ ಅದು ನಡೀತಾನೆ ಇದೆ. ತಪ್ಪು ಮಾಡಿರ್ ಬಡಿದ್ರು ಒಳಗ್ ಹಾಕ್ರಪ್ಪ, ನ್ಯಾಯಾಲಯ ತೀರ್ಪು ಕೊಟ್ರೆ ಒಳಗ್ ಹೋಗ್ತಾರೆ. ವಾದ್ರಾ ಆಗ್ಲಿ, ಬಾದ್ರಾ ಆಗ್ಲಿ, ಇನ್ನೊಬ್ರಾಗ್ಲಿ. ಆದ್ರೆ ಯಾಕೆ ಆ ಪ್ರಕರಣ ಮುಗಿಯಲ್ಲ? ಮುಗಿಯುವುದು ಬೇಕಾಗಿಲ್ಲ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣ, ಅದು ನೀವು ಎಷ್ಟೇ ಮಾಡಿದ್ರು ಅದು ನ್ಯಾಯಾಲಯದಲ್ಲಿ ನಿಲ್ಲಲ್ಲ. ಆ ಕಾರಣಕ್ಕಾಗಿ ಆ ಪ್ರಕರಣ ಮುಗಿಯಲ್ಲ. ಆ ಪ್ರಕರಣ ಮುಗಿಯಲ್ಲ ಅಂದ್ರೆ ಇಲೆಕ್ಷನ್ ಬಂದಾಗ ಅವಾಗ ಅದನ್ನ ಪ್ರಸ್ತಾಪ ಮಾಡೋದು, ಅವಾಗ ಒಂದ್ಸಲ ಇಡಿ ದಾಳಿ ಮಾಡೋದು. ಗೋಧಿ ಮೀಡಿಯಾಗಳಿಗೆ ಒಂದು ಆಹಾರವನ್ನು ಒದಗಿಸೋದು. ಈ ಗೋಧಿ ಮೀಡಿಯಾಗಳು ಬೆಳಗಿಂದ ಸಂಜೆವರೆಗೆ ಆ ಸುದ್ದಿಯನ್ನು ಹಾಕಿ ಉಜ್ಜಿ ಗೊಜ್ಜು ಬೀಸೋದು ಅಂತಾರೆ ನಮ್ಮ ಮಲೆನಾಡಲ್ಲಿ. ಗೊಜ್ಜು ಬೀಸಿ ಗೋಧಿ ಮೀಡಿಯಾಗಳು ನೋಡುವವರೆಲ್ಲ ಅನಿಸ್ಬೇಕು, ಈ ಕಾಂಗ್ರೆಸ್ ನನ್ನ ಮಕ್ಕಳೆಲ್ಲ ಬಿಟ್ಟು ಸಾವಿರಾರು ಕೋಟಿ ಇವರು ಅನ್ನೋದು. ಆದ್ರೆ ಬಿಜೆಪಿಯವರು, ಅವರು ಪಾಪ ಬಿಡಿ ದೇಶಭಕ್ತರು ಅವರು, ಗೋಮಾತೆಯನ್ನು ಪೂಜಿಸುವವರು, ಗೋಮೂತ್ರವನ್ನ ಕುಡಿಯುವವರು. ಅವರಿಗೆ ಗೋವಿನ ಸಗಣಿ ಕೂಡ ಬಹಳ ಪವಿತ್ರವಾದ್ದು, ಗೋವೇ ಪವಿತ್ರವಾದ್ದು. ಗೋವಿನ ಮೈ ಮೇಲೆ ಎಷ್ಟೋ ಕೋಟಿ ದೇವತೆಗಳಿವೆ. ಇಂತಹ ಭಕ್ತರು ಭ್ರಷ್ಟರಾಗ ಸಾಧ್ಯನಾ? ಇಲ್ಲ ಅನ್ನೋದು ಜನರ ನಂಬಿಕೆ. ಪಾಪ ಜನ, ಈ ದೇಶದ ಜನ ಮೂಢನಂಬಿಕೆಯಲ್ಲೇ ಬದುಕೋರು. ಅವ್ರಿಗೆ ವೈಚಾರಿಕತೆ ಅನ್ನೋದು ಇಲ್ಲವೇ ಇಲ್ಲ. ದೇಶದ ಜನರಿಗೆ ವಿಚಾರಣೆ ಮಾಡಲ್ಲ. ಏನು ಸಿಕ್ಲಿ ಅವ್ರಿಗೊಂದು ಬೇಕು, ಅವ್ರಿಗೆ ಪೂಜೆ ಮಾಡಕ್ಕೆ ಏನೊಂದು ಬೇಕು, ಯಾರು ಬೇಕು. ಚಿತ್ರನಟರಾದ್ರೂ ಓಕೆ, ರಾಜಕಾರಣಿಗಳಾದ್ರೂ ಓಕೆ, ಹೋಗ್ಬಿಟ್ಟು ಪುಸ್ತಕ ಸ್ವಾಮೀಜಿಗಳಾದ್ರೂ ಓಕೆ, ಪುಸ್ತಕ ಅಂತ ಹೋಗೋದು, ಕಾಲಿಗೆ ನೀರು ಹಾಕೋದು, ಪಾದ ಪೂಜೆ ಮಾಡೋದು, ಅವ್ರ ಕಾಲು ತೊಳೆದು ನೀರು ತೀರ್ಥ ಕುಡಿಯೋದು, ಹಚ್ಕೊಂಡು ಹೋಗ್ತಾ ಇರೋದು. ಈ ರೀತಿ ಜನ ಬಹಳ ಮುಗ್ಧರು. ಅವ್ರಿಗೆ ಸತ್ಯ, ಅವ್ರನ್ನ ಭ್ರಮೆಯಲ್ಲಿ ಇರಬೇಕು. ಹಂಗಲ್ಲ ಕಣಯ್ಯ ಅಂದ್ರೆ ಹಿಡಿ ಅವ್ರನ್ನ, ಹೊಡಿ ಬಡಿ, ಅಯೋಗ್ಯ ಅವನು, ಕಳಿಸ್ ಪಾಕಿಸ್ತಾನಕ್ಕೆ, ಅವನು ಇಲ್ಲಿ ಇರ್ಕೂಡ್ದವ್. ಇಂತಹ ಭಯೋತ್ಪಾದಕ ಮನಸ್ಥಿತಿಯನ್ನ ರೂಪಿಸೋದು. ಇಂಥ ಭಯೋತ್ಪಾದಕ ಮನಸ್ಥಿತಿಯನ್ನ ರೂಪಿಸಿ ಇನ್ನೊಂದು ಯಾವುದೋ ಧರ್ಮದ ಭಯೋತ್ಪಾದಕರು ಅನ್ನೋದು. ಆಲ್ ದೀಸ್ ಥಿಂಗ್ಸ್ ಸಿಸ್ಟಮೆಟಿಕಲಿ ದೀಸ್ ಪೀಪಲ್ ಆರ್ ಡೂಯಿಂಗ್. ಈಗ ಲೇಟೆಸ್ಟ್, ಈಗ ನಾನೇನಂದೆ, ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಮತ್ತು ಹರಿಯಾಣದ ವಾದ್ರಾ ಅವರ ಭೂ ಹಗರಣ, ಮತ್ತೆ ಇದನ್ನು ಎತ್ತಲಾಗಿದೆ. ಅವರನ್ನ ಕೂಡಿಸಿ ಇಡಿ ಡ್ರಿಲ್ ಮಾಡೋದು ಪ್ರಾರಂಭ ಮಾಡಿದೆ. ಡ್ರಿಲ್ ಮಾಡ್ತಾನೆ ಇದೆ ಬಹಳ ಕಾಲದಿಂದ. ಅದು ಬಹಳ ಮಹತ್ವದ ಸುದ್ದಿಯಾಗಿ ಮಾಧ್ಯಮಗಳು ಕವರ್ ಮಾಡ್ತಾ ಇವೆ. ಇಡೀ ನೆಹರು ಕುಟುಂಬಕ್ಕೆ ಸಂಬಂಧಪಟ್ಟವರು ಎಲ್ಲರೂ ಕೂಡ ಭ್ರಷ್ಟರು, ನಾವು ಮಾತ್ರ ಪ್ರಾಮಾಣಿಕರು ಅಂತ. ಯಾವ ವ್ಯಕ್ತಿ ಕೂಡ ನಾನು ಪ್ರಾಮಾಣಿಕ, ಇನ್ನೊಬ್ಬನು ಭ್ರಷ್ಟ ಅಂತ ಹೇಳ್ತಾನೋ, ಕಾರ್ಯಾಚರಣೆ ಮಾಡ್ತಾನೋ, ಅವನು ಮೂಲಭೂತವಾಗಿ ಭ್ರಷ್ಟನಾಗಿರ್ತಾನೆ. ಅವನಿಗೆ ಮಾನಸಿಕ ಭ್ರಷ್ಟತೆ ಮತ್ತು ದೈಹಿಕ ಭ್ರಷ್ಟತೆ ಗೊತ್ತಿರುತ್ತೆ. ಎಲ್ಲ ರೀತಿಯ ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆದವರೇನೆ, ಮಹಾನ್ ಭ್ರಷ್ಟರೇನೆ ಇನ್ನೊಬ್ಬರನ್ನ ಭ್ರಷ್ಟ ಅಂತ ಹೇಳ್ತಾ ಹೋಗ್ತಾರೆ. ಯಾಕಂದ್ರೆ ತಮ್ಮ ತಪ್ಪುಗಳನ್ನ ಮುಚ್ಚಿಕೊಳ್ಳೋದಕ್ಕಾಗಿ, ನನ್ನ ತಪ್ಪುಗಳು ಗೊತ್ತಾಗಬಾರ್ದು ಅನ್ನುವ ಕಾರಣಕ್ಕಾಗಿ ಇನ್ನೊಬ್ಬನ ತಪ್ಪು ಇದೆ ಅಂತ ಹೇಳ್ತಾ ಪ್ರಚಾರ ಮಾಡ್ತಾ ಹೋಗೋದು. ಒಟ್ಟಾರೆಯಾಗಿ ಈ ಕಾಂಗ್ರೆಸ್ ಮುಕ್ತ ಭಾರತ್ ಅಂತ ಇವರೇನು ಹೊರಟಿದ್ದಾರೆ ಈಗ, ಇದು ಜನತಂತ್ರಕ್ಕೆ ವಿರೋಧ ಆದ್ದು. ಯಾವುದೇ ಜನತಂತ್ರ ವ್ಯವಸ್ಥೆಯಲ್ಲಿ ಪ್ರಬಲವಾದ ಪ್ರತಿಪಕ್ಷ ಇರಬೇಕು. ಆದರೆ ಸರ್ವಾಧಿಕಾರಿಗಳು ಯಾವತ್ತೂ ಕೂಡ ಜನತಂತ್ರದ ಮೌಲ್ಯಗಳನ್ನ ಎತ್ತಿಡಿಯಲ್ಲ.
ಹಿಟ್ಲರ್ ಆಗಲಿ, ಮುಸೋಲಿನಿ ಆಗಲಿ, ಈವನ್ ಇಂದಿರಾ ಗಾಂಧಿ ಕೂಡ ಅವರು ತಮ್ಮ ರಾಜಕೀಯ ವಿರೋಧಿಗಳನ್ನ ಎಂದೂ ಸಹಿಸಿಕೊಂಡಿಲ್ಲ. ಯಾವುದೇ ಸರ್ವಾಧಿಕಾರಿ ರಾಜಕೀಯ ವಿರೋಧಿಗಳನ್ನ ಸಹಿಸಿಕೊಳ್ಳಲ್ಲ. ತಮ್ಮ ವಿರೋಧ ಮಾಡುವ ಪಕ್ಷಗಳನ್ನ, ವ್ಯಕ್ತಿಗಳನ್ನ ಅಲ್ಲಿದ್ದ ಓಡಿಸುವ, ಅವರನ್ನು ಮುಗಿಸುವ ಯತ್ನ ನಡೀತಾ ಇರುತ್ತೆ. ಮಾನವನ ಇತಿಹಾಸದಲ್ಲಿ ಯಾವುದೇ ದೇಶಕ್ಕೆ ಅವರು ಸರ್ವಾಧಿಕಾರಿಗಳು ಸಮಾಜವನ್ನ ನಾಶಪಡಿಸ್ತಾರೆ. ಸೊ ಈ ಭಾರತ ಮುಕ್ತ ಕಾಂಗ್ರೆಸ್ ಮುಕ್ತ ಭಾರತ ಅನ್ನೋದೇನಿದೆ, ಇದು ಸರ್ವಾಧಿಕಾರಿ ಮನಸ್ಥಿತಿಯಿಂದ ಬಂದಂತಹದ್ದು. ಈ ದೇಶದಲ್ಲಿ ಬಿಜೆಪಿ ಮಾತ್ರ ಇರಬೇಕು, ಉಳಿದ ಪಕ್ಷಗಳು ಯಾವುದೂ ಇರಕೂಡದು. ಒಂದೇ ಒಂದು ಪಕ್ಷ ಚೀನಾದಲ್ಲಿ ಇದೆ ನೋಡಿ, ಹಾಗೆ ಅದು ಸರ್ವಾಧಿಕಾರಿ ವ್ಯವಸ್ಥೆ. ಹಾಗೇನೆ ಆ ದಿಸೆಯತ್ತ ಬಿಜೆಪಿ, ಮೋದಿ, ಅಮಿತ್ ಶಾ ಭಾರತವನ್ನು ಕೊಂಡೊಯ್ತಿದ್ದಾರೆ. ಜನತಂತ್ರವಾದಿಗಳು ಇದನ್ನ ಪ್ರತಿಭಟಿಸಿದ್ರೆ ಮಾತ್ರ ಈ ದೇಶದಲ್ಲಿ ಜನತಂತ್ರ ಉಳಿಯುತ್ತೆ. ಇಲ್ದಿದ್ರೆ ಇದೊಂದು ಬಟ್ಟಂಗಿಗಳ ರಾಜ್ಯವಾಗಿ, ಬಹುಪುರ ಜನರ ರಾಜ್ಯವಾಗಿ ಇಡೀ ಸಮಾಜ ನಾಶ ಆಗಿರುತ್ತೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಸದಾ ಇರಲಿ.